ಸೊ ನಿಮ್ಮ ಪರಿಚಯ ಹೇಳಿ. ನನ್ನ ಹೆಸರು ಅಹಮ್ಮದ್ ಜಹಾಕ್. ನಾನು ವಿರಾಜ್ಪೇಟೆಯಿಂದ. ನಮ್ಮದು ತೋಟ ಇರೋದು ಅಮ್ಮತ್ತಿ ಒಂಟಂಗಡಿ, ಕೊಡಗು. ಈಗ ನೀವು ರೋಬಸ್ಟಾ ಓಲ್ಡ್ ರೋಬಸ್ಟಾ ಓಕೆ. ಸೊ ಅವರು ಓಲ್ಡ್ ರೋಬಸ್ಟಾ. ಈಗ ನೀವು ಬಂದ್ರಿ, ನಾವು ಡಿಸ್ಕಸ್ ಮಾಡಿದ್ವಿ, ಪೆಪ್ಪರ್ ಬಗ್ಗೆನೂ ಡಿಸ್ಕಸ್ ಮಾಡಿದ್ವಿ, ಪ್ಲಸ್ ರೋಬಸ್ಟಾ ಬಗ್ಗೆನೂ ಡಿಸ್ಕಸ್ ಮಾಡಿದ್ವಿ, ಲೇಬರ್ ಮ್ಯಾನೇಜ್ಮೆಂಟ್ ಬಗ್ಗೆನೂ ಡಿಸ್ಕಸ್ ಮಾಡಿದ್ವಿ, ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆನೂ ಡಿಸ್ಕಸ್ ಮಾಡಿದ್ವಿ. ಸೊ ದ ಥಿಂಗ್ ಇಸ್, ನಾನು ಯಾರು ಬಂದ್ರೂ ಇಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅವ್ರ ಹತ್ರ ನೀರಿದ್ದರೆ C/R ತೊಗೊಂಡೋಗಿ, ಇಲ್ಲ ಅಂದರೆ ಬೇಡ ಅಂದ್ಬಿಡ್ತೀನಿ. ಯಾಕೆಂದರೆ ವೆರಿ ಇಂಪಾರ್ಟೆಂಟ್ C/Rಗೆ ನೀರು. ಇಟ್ಸ್ ನಾಟ್ ಲೈಕ್ ಓಲ್ಡ್ ರೋಬಸ್ಟಾ ಇಸ್ ಒನ್ ಆಫ್ ದ ಬೆಸ್ಟ್ ವೆರೈಟೀಸ್ ವಾಟ್ ವಿ ಹ್ಯಾವ್ ಗಾಟ್ ಇನ್ ರೋಬಸ್ಟಾಸ್. ಹೆಂಗೆ ಮಾಡಿದ್ರು ಅದು ನಡೆದೋಗುತ್ತೆ. ಬಟ್ C/Rಲ್ಲಿ ಕ್ರಾಪು ಹಾಗೆ ಕೊಡುತ್ತೆ. ಅದಕ್ಕೆ ನಾವು ನೋಡ್ಕೋಬೇಕಾಗಿರೋ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ಸು ನಾವು ಅದೇ ರೀತಿ ಅದಕ್ಕೆ ನೋಡ್ಕೋಬೇಕಾಗತ್ತೆ. ವೆದರ್ ಇಟ್ ಮೈಟ್ ಬಿ ನ ಮ್ಯಾಕ್ರೋ ಲೆವೆಲ್, ವೆದರ್ ಇಟ್ ಮೈಟ್ ಬಿ ಎ ಮೈಕ್ರೋ ಲೆವೆಲ್. ಸೊ ನೀವು ನಮ್ಮ ತೋಟಕ್ಕೆ ಹೋಗಿ ಬಂದ ಮೇಲೆ ಏನು ಅನಿಸ್ತು ನಿಮ್ಮ ಅನಿಸಿಕೆ? ನಿಮ್ಮ ತೋಟ ನೋಡ್ಕೊಂಡು ಬಂದ್ವಿ ನಾವು. C/R ಪ್ಲಾಂಟ್ಸ್ ಎಲ್ಲ ಆಲ್ಮೋಸ್ಟ್ 8 years 9 years ಪ್ಲಾಂಟ್ಸ್. ಫಸಲು ನೋಡಿದ್ವಲ್ಲ, ಈಚ್ ಆ್ಯಂಡ್ ಎವ್ರಿ ಪ್ಲಾಂಟ್ ಒಂದೇ ಥರ ಹಿಡಿದುಂಟು, ತುಂಬ ಚೆನ್ನಾಗಿ ಹಿಡಿದುಂಟು. ಓಕೆ. ನೋಡ್ಬಿಟ್ಟು ನಮಗೆ ತುಂಬ ಇಷ್ಟ ಆಯಿತು. ನೋಡ್ಬಿಟ್ಟು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಮತ್ತು ಸೀಡ್ ಮೆಟೀರಿಯಲ್ ನೀವು ಯೂಸ್ ಮಾಡಿರೋದು ಆಲ್ಮೋಸ್ಟ್ 100 to 100% ತುಂಬ ಚೆನ್ನಾಗಿದೆ. ಫಸಲು ತುಂಬ ಚೆನ್ನಾಗಿ ಹಿಡಿದಿದೆ. ಅದು ನೋಡ್ಬಿಟ್ಟು ನಮ್ಗೆ ತುಂಬ ಇಷ್ಟ ಆಯಿತು. ನಮಗೂ ಮೋಟಿವೇಶನ್ ಆಯಿತು, ಓಕೆ ನಾವು ಈ ಥರ ಮಾಡಬೇಕಂತ. ಅದಕ್ಕೆ ಸಜೆಷನ್ ನಿಮ್ಗೆ ಹತ್ರ ಕೇಳಿದ್ವಿ. ಅಲ್ಲ, ನಾನು ಹೇಳಿದ್ನಲ್ಲ, ಏನು ಸಜೆಷನ್ಸ್ ಈಗ ಪ್ರಾಕ್ಟಿಕಲ್ ಆಗಿ ನಾವು ಮಾತಾಡಿದ್ವಿ. ಈಗ ನೀವು 4th generation ಪ್ಲಾಂಟರ್ಸು, ನಿಮಗೆ ನಾನು ಹೇಳ್ಕೊಡೋದೇನು ಇಲ್ಲ, ಎಲ್ಲ ನಿಮಗೆ ಗೊತ್ತಿದೆ. ಪೆಪ್ಪರ್ ಬಗ್ಗೆನೂ ಗೊತ್ತಿದೆ, ಅಡಿಕೆ ಬಗ್ಗೆನೂ ಗೊತ್ತಿದೆ, ಏಲಕ್ಕಿ ಬಗ್ಗೆನೂ ಗೊತ್ತಿದೆ, ಕಾಫಿ ಬಗ್ಗೆನೂ ಗೊತ್ತಿದೆ. ನಾನು ಹೇಳ್ಕೊಡೋದೇನು ಇಲ್ಲ. ಬಟ್ ಪ್ರಾಕ್ಟಿಕಲಿಟಿ ನಾವು ಯಾರಾದರೂ ಬಂದಾಗ ನಾವು ಏನು ಮಾಡ್ತಾ ಇದ್ದೀವಿ, ಏನು ಮಾಡಬೇಕು, ಮುಂದೆ ಈ ಫೀಲ್ಡಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಅದು ನಾವು ಹೇಳ್ಬೋದು. ಅದಕ್ಕೆ ನಾವು ವಿ ಶುಡ್ ಬಿ the doctors for our own field, and we should be the judges which crops to opt on depending upon the climatic conditions, depending upon the era of, we are in the era of heat. ಮತ್ತೆ ಈಗ ನೋಡಿ, ಲಾಸ್ಟ್ ಇಯರ್ ನಮಗೆ ಇಷ್ಟೊತ್ತಿಗೆ 24 ಇಂದ 25 ಇಂಚ್ ಮಳೆ ಆಗಿತ್ತು. ಈ ಸತಿ ನಾವು ಇನ್ನೂ 8-8.5 ಇದ್ದೀವಿ. ಸೊ ದಿಸ್ ಇಸ್ ಅನ್ ಎರಾ ಆಫ್ ಗ್ಲೋಬಲ್ ವಾರ್ಮಿಂಗ್. ಸೊ ಗ್ಲೋಬಲ್ ವಾರ್ಮಿಂಗ್ಗೆ ಸೂಟ್ ಆಗದ ಕ್ರಾಪ್ಸ್ ನಾವು ಕೈ ಹಿಡಿಬೇಕು. ಸೊ ನಾವು ಡಿಸ್ಕಸ್ ಮಾಡಿದ್ದು ಎಷ್ಟೋ, ಐ ಮೀನ್ ಒಂದು ಆಲ್ಮೋಸ್ಟ್ 45 minutes ನಾವು ಡಿಸ್ಕಸ್ ಮಾಡಿದ್ವಿ. ಆ ಡಿಸ್ಕಸ್ ಮಾಡೋದ್ರಲ್ಲಿ ನಾನು ಹೇಳಿದ್ದು ಸರಿ ಅನಿಸ್ತಾ, ಅಥವಾ ನಾವು ಹಿಂಗೆಲ್ಲ ಮಾಡಬೇಕಾ, ಡಿಸ್ಕಸ್ ಮಾಡಬೇಕಾ, ಅದ್ರ ಬಗ್ಗೆ ಹೇಳಿ. ಇಲ್ಲ, ನೀವು ಸಜೆಷನ್ ಕೊಟ್ಟರು ಈ ಥರ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್, ಇವಾಗ ಲೇಬರ್ ಪ್ರಾಬ್ಲಮ್ ಇದೆ. ಎಲ್ಲಿ ಹೋದ್ರೆ ಲೇಬರ್ ಪ್ರಾಬ್ಲಮ್, ಏನು ಕೆಲಸ ಆಗ್ತಾಯಿಲ್ಲ, ತೋಟ ಕೆಲಸ ಆಗ್ತಾಯಿಲ್ಲ. ಫಾರ್ ಎಕ್ಸಾಂಪಲ್, ವೀಡ್ ಕಟ್ಟಿಂಗ್ ಮಾಡಬೇಕು, ಸ್ಪ್ರೇ ಮಾಡಬೇಕು. ಪೆಪ್ಪರ್ ಇದ್ದರೆ ಪೆಪ್ಪರ್ಗೆ CO2 ಡ್ರೆಂಚಿಂಗ್ ಇರಲಿ, ಬೋರ್ಡು ಇರಲಿ, ಯಾವ ಕೆಲಸನೂ ಆಗಿಲ್ಲ. ಇವನು ಕಂಬಚ್ಚಿಗೆ ಇರ್ತೀವಿ ಕಾಫಿದು. ಬಿಕಾಸ್ ಆಫ್ ಲೇಬರ್ಸ್ ಏನು ಕೆಲಸ ಈ ವರ್ಷ ಆಗಿಲ್ಲ, ಡಿಲೇ ಆಗ್ತಾ ಉಂಟು. ನಾನು ಏನಂತೀನಿ, ಎಲ್ಲ ಸುಮಾರು ಪ್ಲಾಂಟರ್ಸ್ ಬರ್ತಾರೆ, ಸುಮಾರು ಐ ಮೀನ್ ನಮಗೆ ಫಾಲೋ ಮಾಡ್ತಾರೆ. ಸೊ ನಾನು ಒಂದೇ ಹೇಳೋದು, ರಾದರ್ ದೆನ್ ವಿ ಬೀಯಿಂಗ್ ಕಾಫಿ ಪ್ಲಾಂಟರ್ಸ್, ವಿ ಟ್ರೈ ಟು ಬಿಕಮ್ ಪೆಪ್ಪರ್ ಪ್ಲಾಂಟರ್ಸ್. ಸೊ ನಾವು ಏನಿದೆ, ಫಸ್ಟ್ ನಮ್ಮ ಬೇಸಿಕ್ಸ್, ನಮ್ಮ ಫೌಂಡೇಶನ್ಸು ಸರಿ ಮಾಡ್ಕೋಬೇಕು, ಆಮೇಲೆ ಬೇರೆ. ಈಗ ನೀವು ಅಡಿಕೆ ಬಗ್ಗೆ ಕೇಳಿದ್ರಿ, ಅಡಿಕೆಯಲ್ಲಿ ಎಷ್ಟು ದುಡ್ಡಾಗತ್ತೆ, ಎಷ್ಟು ದುಡ್ಡಾಗಲ್ಲ ಬೇಡ. ನಮ್ಮ ಗದ್ದೆಯಲ್ಲಿ ಏನು ನೀವು ನೋಡಿದಿರ, ನಮಗೆ 30-35 ಎಕರೆ ತೋಟ ಗದ್ದೆಯಲ್ಲೇ ಇದೆ. ಸೊ ಆ ಗದ್ದೆಯಲ್ಲಿ ಅಡಿಕೆ ನಮಗೆ ಹೆಂಗೆ ಆ್ಯಕ್ಟ್ ಮಾಡ್ತಾ ಇದೆ ಅಂದರೆ, ಕ್ರಾಪ್ಸ್ ಚೆನ್ನಾಗಿ ಬರ್ತಾ ಇದೆ. ನಾವು ಹೆಂಗೆ ಯಾಕಂದರೆ ಪ್ರೈಮರಿ ಪ್ಲ್ಯಾಂಟ್ ಫಾರ್ ಶೇಡ್, ಒಂದು ಲೆವೆಲಾಗಿ ಶೇಡ್ ಮೇಂಟೈನ್ ಮಾಡೋಕ್ಕೆ ನಾವು ಅಡಿಕೆ ಹಾಕ್ಕೊಂಡಿದ್ದೀವಿ. ಯಾಕಂದರೆ ನಮಗೆ ಇವತ್ತು ಶೇಡ್ ವರ್ಕ್ ಮಾಡೋಕ್ಕೆ ಜನ ಸಿಗ್ತಾ ಇಲ್ಲ, ಸಿಕ್ಕಾಬಟ್ಟೆ ಖರ್ಚು. ಸೊ ಈ ಪ್ರಾಕ್ಟಿಕ್ಯಾಲಿಟೀಸ್ ನೋಡ್ಬಿಟ್ಟು ನಾವೇನಂದರೆ ಒನ್ ಸ್ಟಾಪ್ ಶಾಪ್, ಯೂಸರ್ ಫ್ರೆಂಡ್ಲಿ, ನಮ್ಮ ಜನಕ್ಕೆ ಈಸಿ ಆಗಬೇಕು, ಆ ರೀತಿ ನಾವು ಡಿಸೈನ್ ಮಾಡ್ಕೊಂಡಿದ್ದೀವಿ. ಸೊ ಹೀಗೆ ಮಾಡಿದಾಗ, ಈಗ ನೀವು ಅಲ್ಲಿಂದ ಊರಿಂದ ಇಲ್ಲಿಗೆ ಬಂದ್ರಿ, ಸೊ ನೀವು ಬಂದಿದ್ದು ಸಾರ್ಥಕ ಆಯಿತಾ, ನೀವು ನೋಡಿದ್ದು ಸಾರ್ಥಕ ಆಯಿತಾ, ವಾಸ್ ಎನಿ ಮೆಸೇಜ್ ನೀವು ನಿಮ್ಮ ಮನೆಗೆ ತೊಗೊಂಡು ಹೋಗ್ಬೋದಾ, ಅಥವಾ
ಸುಮ್ಮನೆ ನಮ್ಮ ವೀಡಿಯೋಸು ನಲ್ಲಿ ಒಂಥರ ಇತ್ತಾ ಇಲ್ಲಿ ಒಂಥರ ಇದೆಯಾ ಏನು ಅದು ನಮ್ಮ ವ್ಯೂವರ್ಸ್ಗೆ ಹೇಳಿ. ಇಲ್ಲ, ಇಲ್ಲಿ ಬಂದುಬಿಟ್ಟು ತುಂಬ ಹೆಲ್ಪ್ಫುಲ್ ಆಯಿತು. ತೋಟ ನೋಡಿದ್ವಿ ನಿಮ್ಮ ಸಜೆಷನ್ಸ್ ತೊಗೊಂಡ್ವಿ, ತುಂಬ ಹೆಲ್ಪ್ಫುಲ್ ಆಯಿತು. ಓಕೆ, ತೋಟ ವೀಡಿಯೋಸ್ ಎಲ್ಲ ಹೆಂಗಿದೆ? ಹಂಗೆ ಇದೆಯಾ? ಹಂಗೆ ಇದೆ, ಅದಕ್ಕಿಂತ ತುಂಬ ಚೆನ್ನಾಗಿದೆ. ಬಂದು ನೋಡಿದರೆ ಗೊತ್ತಾಯ್ತದೆ ಹೆಂಗಿದೆ ಅಂತ. ಸೊ ನಿಮ್ಮ ದುವಾನೂ ಬೇಕು, ನಿಮ್ಮ ಬ್ಲೆಸ್ಸಿಂಗ್ಸು ಬೇಕು. ಸೊ ನಮಗೋಸ್ಕರನೂ ದುವಾ ಮಾಡಿ, ಬ್ಲೆಸ್ಸಿಂಗ್ಸ್ ಮಾಡಿ. ನಾವಿನ್ನೂ ಹಿಂಗೆ ಭಗವಂತ ಹಿಂಗೆ ಇಟ್ಟಿರಲಿ ಅಂತ ನಮ್ಮ ಇದು. ಸೊ ಬರ್ತಾ ಇರಿ. ಆಮೇಲೆ ನಿಮ್ಮ ಯಂಗ್ಸ್ಟರ್ಸ್ ಯಾರೋ ಇದ್ದಾರೆ ಅನ್ನೋಲ್ಲ ಕರ್ಕೊಂಬನ್ನಿ. ಆಮೇಲೆ ನಮ್ಮ ಸ್ಟಾಫ್ಗೂ ನಾವು ಟ್ರೈನ್ ಮಾಡಿ ಬಿಟ್ಟಿದ್ದೀವಿ ತೋಟ ತೋರ್ಸೋಕ್ಕೆ, ಹೇಳ್ಕೊಡೋಕ್ಕೆ ಎಲ್ಲ. ಸೊ ಎವ್ರಿಥಿಂಗ್ ಇಸ್ ವೆರಿ ಪ್ರೊಫೆಷ್ನಲಿ ಡನ್ ಇಯರ್. ಆಗ್ರೋನಮಿ ಸೊಲ್ಯೂಷನ್ಸ್ ಇಸ್ ಆಲ್ ಅಬೌಟ್ ವಾಟ್ ವಿ ಫೀಲ್ ಇಸ್ ಕೃಷಿಯೇ ನಮ್ಮ ಸಂಸ್ಕೃತಿ, ಅಗ್ರಿಕಲ್ಚರೇ ನಮ್ಮ ಕಲ್ಚರು. ಸೊ ನಾವೇನೋ ಅಚೀವ್ ಮಾಡಿಬಿಟ್ಟಿದ್ದೀವಿ ಅಂತ ನಾವೇನು ಇಲ್ಲಿ ಬಂದಾಗ ಅತಿಥಿ ದೇವೋ ಭವ ಅಂತ ನಮ್ಮ ಸ್ಟಾಫ್ಗೂ ಹೇಳಿದ್ವಿ. ಯಾರು ಬಂದರೂ ಫಸ್ಟ್ ಅತಿಥಿಗಳಿಗೆ ದೇವೋ ಭವ, ಅವ್ರಿಗೆ ಚೆನ್ನಾಗಿ ನೋಡ್ಕೊಳ್ಳಿ, ಏನು ಕೇಳಿದ್ರು ಪ್ರಶ್ನೆಗಳು ಹೇಳ್ಕೊಡಿ ಅಂತಲೇ ನಮ್ಮ ಕಾನ್ಸೆಪ್ಟ್ ಇರೋದು. ಇನ್ನೊಂದು ಸತಿ ಬನ್ನಿ, ಬಂದುಬಿಟ್ಟು ನಮಗೂ ನಿಮ್ಮ ಸಲಹೆ ಕೊಡಿ. ನಿಮ್ಮ ಸಲಹೆನೂ ಇಂಪಾರ್ಟೆಂಟ್. ಯಾರೂ ಇಲ್ಲಿ ಮಾಸ್ಟರ್ ಅಲ್ಲ, ಯಾರೂ ಇಲ್ಲಿ ಕಿಂಗ್ ಅಲ್ಲ. ಎವ್ರಿ ಡೇ ಇಸ್ ಅ ಲರ್ನಿಂಗ್ ಪ್ರೋಸೆಸ್. ಚೇಂಜ್ ಇಸ್ ದ ಓನ್ಲಿ ಥಿಂಗ್ ವಿಚ್ ಇಸ್ ಪರ್ಮನೆಂಟ್ ಇನ್ ದಿಸ್ ವರ್ಲ್ಡ್. ಚೇಂಜಸ್ಸಿಗೆ ನಾವು ಅಡಾಪ್ಟ್ ಮಾಡಬೇಕು ಅಷ್ಟೇ. ನಾವು ಹಳೆ ಪದ್ಧತಿ ಜೊತೆ ನಮ್ಮ ತಾತ ನಮ್ಮಪ್ಪ ಏನು ಮಾಡಿದ್ರು ಅದ್ರ ಜೊತೆ ಸ್ವಲ್ಪ ಫೈನ್ ಟ್ಯೂನಿಂಗ್. ಹಂಗಂತ ನಮ್ಮ ತಾತ ಮಾಡಿದ ತಪ್ಪಲ್ಲ, ನಮ್ಮ ತಂದೆ ಮಾಡಿದ ತಪ್ಪಲ್ಲ ಅಂತ ಅಲ್ಲ. ಅದೇ ಪದ್ಧತಿಗಳು ನಾವು ಇವತ್ತು ಅಳವಡಿಸ್ಕೋಬೇಕು ಕೃಷಿಯಲ್ಲಿ. ಕೃಷಿಯಲ್ಲಿ ನಾವು ಜಾಸ್ತಿ ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂದರೆ ಬೇಸಿಕ್ಸ್ ಎಲ್ಲ ಕಾಂಪ್ಲಿಕೇಟ್ ಆಗುತ್ತೆ. ಸೊ ವಿ ಶುಡ್ ಕೀಪ್ ಇಟ್ ವೆರಿ ಸಿಂಪಲ್. ಅಗ್ರಿಕಲ್ಚರ್ ಸಿಂಪಲ್ ಆಗಿಟ್ರೆ ಲಾಭದಾಯಕವಾಗಿ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಅಂತ ನನ್ನ ಅನಿಸಿಕೆ. So agronomy solutions is all about agriculture is our culture. Krishi is nama samskriti. Keep like our videos, share our videos, and please do not forget to comment on our videos. And please share the videos as much as you can so that it reaches to a deserving person. Thank you and all. Let's meet in the next blog. Thank you. Thank you.